ವರ್ಷಗಳ ರಿಪೋರ್ಟ್ ಕಾರ್ಡ್ ಹಿಡಿದು ಮೌಲ್ಯಮಾಪನ ಮಾಡೋ ಸಮಯ ಬಂದೇ ಬಿಡ್ತು. ಗೆದ್ದವರು ಸಾಧಿಸಿದ್ದೇನು, ಬಿದ್ದವರ ಕೋರಿಕೆ ಏನು, ಮತದಾರನ ಮಾತು ಮನಸ್ಸಲ್ಲೇನಿದೆ ನೋಡೋಣ. ಅವಲೋಕನ, ಅನಾವರಣ, ಕ್ಷೇತ್ರ ದರ್ಶನ. ಅಸೆಂಬ್ಲಿ ಅಖಾಡದ ಸಂಪೂರ್ಣ ಚಿತ್ರಣ ಬಿಂಬಿಸುವ ಚುನಾವಣಾ ವಿಶೇಷ ಕಾರ್ಯಕ್ರಮ ಜನ ಮನ ಮತಕ್ಕೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಈ ಕ್ಷೇತ್ರ ಧಾರವಾಡ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುತ್ತೆ. ಕುಂದಗೋಳ ಪಟ್ಟಣ ಹೊರತುಪಡಿಸಿ ಬಹುತೇಕ ಹಳ್ಳಿಗಳಿವೆ. ಈ ಕ್ಷೇತ್ರದಲ್ಲಿ ಬಹುತೇಕ ಜನ ಕೃಷಿ ಅವಲಂಬಿತರಾಗಿದ್ದಾರೆ. ಬಡ ಮಧ್ಯಮ ವರ್ಗದ ಜೊತೆ ಶ್ರೀಮಂತ ವರ್ಗ ಸಹ ವಾಸ ಮಾಡುವಂತ ಕ್ಷೇತ್ರ ಇದಾಗಿದೆ. ಹೀಗೆ ಎಲ್ಲ ವರ್ಗದ ಮತದಾರರಿರುವ ಕ್ಷೇತ್ರದ ಶಾಸಕರು ಕಾಂಗ್ರೆಸ್ನ ಕುಸುಮಾವತಿ ಶಿವಳ್ಳಿ ತಮ್ಮ ಅಧಿಕಾರಾವಧಿಯಲ್ಲಿ ಜನರಲ್ಲಿ ಯಾವ ಭಾವನೆ ಮೂಡಿಸಿದ್ದಾರೆ, ಬೇಡಿಕೆ ಪೂರೈಕೆಯ ಅನುಪಾತವೇನು, ಮತದಾರರು 2023ಕ್ಕೆ ಆಯ್ಕೆಯಾಗೋ ಜನನಾಯಕನಿಂದ ಬಯಸ್ತಾ ಇರೋದಾದ್ರೂ ಏನನ್ನ ಅನ್ನೋ ಮುನ್ನೋಟಗಳ ಜೊತೆ ನಾವೀಗ ಕುಂದಗೋಳ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಕುಂದಗೋಳ ಕ್ಷೇತ್ರದ ಜನ ಮನ ಮತ ಹೇಗಿದೆ, ಏನಿದೆ ನೋಡೋಣ ಬನ್ನಿ. ಸಿಎಂ ಬಸವರಾಜ ಬೊಮ್ಮಾಯಿ ಸ್ವಗ್ರಾಮ ಕಮಡೊಳ್ಳಿ ಊರನ್ನೊಳಗೊಂಡ ಕ್ಷೇತ್ರ ಧಾರವಾಡ ಜಿಲ್ಲೆಯ ಕುಂದಗೋಳ. ಮಾಜಿ ಸಿಎಂ ಎಸ್ಆರ್ ಬೊಮ್ಮಾಯಿ ರಾಜಕೀಯ ಪ್ರವೇಶವಾಗಿದ್ದು ಇದೇ ಕ್ಷೇತ್ರದಿಂದ. ಕುಂದಗೋಳ ಕಾಂಗ್ರೆಸ್ ಭದ್ರಕೋಟೆ. ಆ ಭದ್ರಕೋಟೆ ಭೇದಿಸಲೆಂದೇ ಇದೀಗ ಬಿಜೆಪಿ ವ್ಯೂಹ ಮಾಡಿದೆ. ಮೊನ್ನೆಯಷ್ಟೇ ಅಮಿತ್ ಶಾ ಅವರನ್ನೇ ಕರೆಸಿ ಬೃಹತ್ ರ್ಯಾಲಿ ಮಾಡಿಸುವ ಮೂಲಕ ಕುಂದಗೋಳದ ಮೇಲೆ ಈಗಾಗಲೇ ಕಣ್ಣಿಟ್ಟಿದೆ ಕೇಸರಿ ಟೀಮ್. ಕಾಂಗ್ರೆಸ್ ಕೋಟೆಯಲ್ಲಿ ಕಮಲ ಅರಳಿಸೋ ತಂತ್ರ ಈಗಾಗಲೇ ಆಗ್ತಿದೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಮತ್ತು ರಂಗಭೂಮಿಗೆ ಅನೇಕ ಹೆಮ್ಮೆಯ ಪ್ರತಿಭೆಗಳನ್ನು ನೀಡಿದ ಕ್ಷೇತ್ರ ಕುಂದಗೋಳ. ರೈತರು, ಬಡ, ಮಧ್ಯಮ ವರ್ಗ, ಶ್ರೀಮಂತ ವರ್ಗ, ಕೂಲಿ ಕಾರ್ಮಿಕರು, ವಿವಿಧ ವರ್ಗದವರು ಈ ಕ್ಷೇತ್ರದಲ್ಲಿದ್ದಾರೆ. ಕುಂದಗೋಳ ಕ್ಷೇತ್ರದಲ್ಲಿ ಇರೋ ಒಟ್ಟು ಮತದಾರರು 1,84,730. ಆ ಪೈಕಿ ಪುರುಷ ಮತದಾರರು 95,628, ಮಹಿಳಾ ಮತದಾರರು 89,102. ಕುಂದಗೋಳ ಕ್ಷೇತ್ರದಲ್ಲಿ ಜಾತಿವಾರು ಮತಗಳು ಎಷ್ಟಿವೆ ಅಂತ ನೋಡೋದಾದ್ರೆ ಕುಂದಗೋಳ ಕ್ಷೇತ್ರದಲ್ಲಿ ಲಿಂಗಾಯತ ಮತಗಳೇ ಇಲ್ಲಿ ನಿರ್ಣಾಯಕ. ಅದು ಬಿಟ್ರೆ ಕುರುಬರು ಹೆಚ್ಚು ಪ್ರಾಬಲ್ಯರು. ನಂತರದ ಸ್ಥಾನಕ್ಕೆ ಬರೋದೇ ಅಹಿಂದ ಮತಗಳು. ಕ್ಷೇತ್ರದಲ್ಲಿ ಈ ಬಾರಿ ಕದನ ಹೇಗಿದೆ, ಅಭ್ಯರ್ಥಿಗಳು ಯಾರು ಅಂತ ನೋಡೋದಾದ್ರೆ ಸಿಎಸ್ ಶಿವಳ್ಳಿ ನಿಧನದ ಅನುಕಂಪದಿಂದಾಗಿ ಗೆದ್ದಿರುವ ಕುಸುಮಾ ಶಿವಳ್ಳಿ ಈ ಬಾರಿಯೂ ಕಣಕ್ಕಿಳಿಯೋ ಸಾಧ್ಯತೆಗಳಿವೆ. ಆದರೆ ಕುಸುಮಾವತಿ, ಮೈದುನ ಸೇರಿ 17ಕ್ಕೂ ಹೆಚ್ಚು ಜನ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ. ಮಾಜಿ ಶಾಸಕ ಎಂಎಸ್ ಅಕ್ಕಿ, ಸಿಎಸ್ ಶಿವಳ್ಳಿ ಸಹೋದರ ಮುತ್ತಣ್ಣ ಶಿವಳ್ಳಿ ಮತ್ತಿತರರು ಪೈಪೋಟಿ ನಡೆಸಿದ್ದಾರೆ. ಇದೇ ವೇಳೆ ಬಿಜೆಪಿಯಲ್ಲಿಯೂ ಟಿಕೆಟ್ಗಾಗಿ ತೀವ್ರ ಪೈಪೋಟಿ ನಡೆದಿದೆ. ಮಾಜಿ ಶಾಸಕ ಎಸ್ಐ ಚಿಕ್ಕನಗೌಡ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಪ್ತ ಎಂಆರ್ ಪಾಟೀಲ್ ಪೈಪೋಟಿಯಲ್ಲಿದ್ದಾರೆ. ಇನ್ನು ಜೆಡಿಎಸ್ನಿಂದ ಶಂಕರಗೌಡ ಪಾಟೀಲ್ ಹಾಗೂ ಹಜರತ್ ಅಲಿ ಜೋಡಮನಿ ಟಿಕೆಟ್ ಆಕಾಂಕ್ಷಿಗಳು. ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸ ಆಗಿದೆ, ಏನೆಲ್ಲ ಕೆಲಸ ಬಾಕಿ ಇವೆ ಅಂತ ನೋಡೋದಾದ್ರೆ ಕುಂದಗೋಳ ಕ್ಷೇತ್ರದಲ್ಲಿ ಸುಮಾರು 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ರಸ್ತೆಗಳ ಅಭಿವೃದ್ಧಿಯಾಗಿದೆ. ಅಮೃತ ಸರೋವರ ಯೋಜನೆಯಡಿ 20ಕ್ಕೂ ಹೆಚ್ಚು ಕೆರೆಗಳ ಅಭಿವೃದ್ಧಿಯಾಗಿದೆ. ಪಶುಪತಿಹಾಳ ಗ್ರಾಮದಲ್ಲಿ ಪಶು ಆಸ್ಪತ್ರೆ ನಿರ್ಮಾಣ, ಸಂಶಿ ಗ್ರಾಮದಲ್ಲಿ ನಾಡ ಕಚೇರಿ ಸ್ಥಾಪನೆ, ಘನತ್ಯಾಜ್ಯ ವಿಲೇವಾರಿ ಘಟಕ ಸ್ಥಾಪನೆಯಾಗಿದೆ. ಕುಂದಗೋಳ ಪಟ್ಟಣದಲ್ಲಿ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆ ನಿರ್ಮಾಣವಾಗಿದೆ. ಹಾಗೆ ಸವಾಲುಗಳು ತುಂಬಾ ಇವೆ. ಜಲಜೀವನ್ ಮಿಷನ್ ಯೋಜನೆಯ ಸಮರ್ಪಕ ಜಾರಿ ಆಗಬೇಕಿದೆ. ಕುಂದಗೋಳ ತಾಲೂಕು ಕೇಂದ್ರವಾಗಿದ್ರೂ ಬಸ್ ಡಿಪೋ ಇಲ್ಲದ ಕೊರಗಿದೆ. ಗ್ರಾಮೀಣ ಪ್ರದೇಶಕ್ಕೆ ಬಸ್ ಪರದಾಟ ತಪ್ಪಿಸೋದು ಸವಾಲಾಗಿದೆ. ಸೀಮಿ ಹಳ್ಳಕ್ಕೆ ಬ್ಯಾರೇಜ್ ನಿರ್ಮಿಸಿ ರೈತರ ಹೊಲಗಳಿಗೆ ನೀರು ಪೂರೈಸುವುದು, ಸೀಮಿ ಹಳ್ಳ ಪ್ರವಾಹದಿಂದ ಆಗುವ ಅನಾಹುತಗಳನ್ನು ತಪ್ಪಿಸುವುದು ಸವಾಲು. ಕ್ಷೇತ್ರದ ಬೇಡಿಕೆಗಳು ಏನಿವೆ ಅಂತ ನೋಡೋದಾದ್ರೆ ಯಾವುದೇ ಕೈಗಾರಿಕೆಗಳಿಲ್ಲದೆ ಇರೋದ್ರಿಂದ ಉದ್ಯೋಗಕ್ಕಾಗಿ ಹುಬ್ಬಳ್ಳಿ ಮತ್ತಿತರ ಕಡೆ ಗುಳೆ ಹೋಗೋದನ್ನ ತಪ್ಪಿಸಬೇಕಿದ್ದು ಬೃಹತ್ ಮಧ್ಯಮ ಕೈಗಾರಿಕೆಗಳ ಸ್ಥಾಪನೆಯಾಗಬೇಕಿದೆ. ಸಂಶಿ ಪಟ್ಟಣ ಪಂಚಾಯಿತಿಗೆ ಮೇಲ್ದರ್ಜೆಗೆ ಏರಿಸಬೇಕು ಅನ್ನುವ ಬೇಡಿಕೆ ಇದೆ. ಹುಬ್ಬಳ್ಳಿ ತಾಲೂಕಿನಲ್ಲಿ ನೂಲ್ವಿ ಬಳಿ ರಾಷ್ಟ್ರೀಯ ಹೆದ್ದಾರಿಗೆ ಅಂಡರ್ ಪಾಸ್ ನಿರ್ಮಾಣ ಮಾಡಬೇಕಾಗಿದೆ. ಕುಂದಗೋಳ ಪಟ್ಟಣದಲ್ಲಿರುವಂತಹ ಜಕಣಾಚಾರಿ ಕಟ್ಟಿದಂತಹ ಶಂಭುಲಿಂಗೇಶ್ವರ ದೇವಸ್ಥಾನದಲ್ಲಿದ್ದೇವೆ. ಈ ದೇವರ ದರ್ಶನ ಪಡೆದುಕೊಂಡ ನಂತರ ನಾವು ಕುಂದಗೋಳ ಕ್ಷೇತ್ರದ ಜನರ ಮಾತು ಮನಸ್ಸಲ್ಲೇನಿದೆ, ಅವರ ಅಭಿಪ್ರಾಯಗಳೇನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಶಂಭುಲಿಂಗೇಶ್ವರ ದೇವಸ್ಥಾನದ ಬಳಿ ಒಂದಷ್ಟು ಜನ ಕುಂತಿದ್ದಾರೆ, ಅವರನ್ನ ಮಾತಾಡ್ಸೋಣ. ಶಾಸಕರು ಈಗ ನಮ್ಮ ಕಾಂಗ್ರೆಸ್ ಶಾಸಕರು ಮೇಡಮ್ ಕುಸುಮಾವತಿ ಮೇಡಮ್ ಅವರು ಒಳ್ಳೆ ಕೆಲಸ ಮಾಡ್ಯಾರ. ಬಟ್ ಮೇಲೆ ಈ BJP ಸರ್ಕಾರ ಇರೋದ್ರಿಂದ ಅವ್ರಿಗೆ ಒಂದಿಟ್ಟು
ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಕ್ಕೆ ಅವ್ರಿಗೆ ಒಂದಿಷ್ಟು ಫಂಡ್ ಗಿಂಡ್ ಹಾಕೋದ್ರೊಳಗೆ ಸ್ವಲ್ಪ ವಿಳಂಬ ಆಗಿರ್ಬೋದು ಮೋಸ್ಟ್ಲಿ ನಮಗೆ ಅನಿಸ್ತೈತಿ. ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಾರ, ಅದ್ರ ಬಗ್ಗೆ ಏನಿಲ್ಲ. ಆದ್ರೆ ಮುಂದಿನ ದಿನಮಾನದೊಳಗೆ ಯಾರ್ಯಾರು ಟಿಕೆಟ್ ತೊಗೊಂಬರ್ತಾರ ಒಳ್ಳೆ ಸೂಕ್ತ ಅಭ್ಯರ್ಥಿನ ನಾವು ಆಯ್ಕೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಿಮ್ಮ ಕ್ಷೇತ್ರದ MLA ಹೆಂಗಾರ್ರಿ ನಿಮ್ಮ ಚಲೋ ರೀ. ಶಿವಳ್ಳಿ MLA ಅವರು ಬೆಟ್ಟದಾಗೂ ಚಲೋ ಐತಿ, ಈಗ ಅದು ಚಲೋ ಐತಿ. ನಾವೀಗ ಕುಂದಗೋಳ ಬಸ್ ನಿಲ್ದಾಣದ ಬಳಿ ಇದ್ದೇವೆ. ಇಲ್ಲಿ ಒಂದಿಷ್ಟು ಜನರನ್ನ ಮಾತಾಡ್ಸೋಣ. ನಿಮ್ಮ MLA ಯಾವ ರೀತಿ ಕೆಲಸ ಮಾಡ್ತದೆ ಕುಸುಮಾವತಿ ಶಿವಳ್ಳಿ? ಕುಸುಮತಿ ಅವರು ಅಡ್ಡಿ ಇಲ್ಲ ರೀ ಮಾಡೋದಕ್ಕೆ. ಇಲ್ಲಿ ಯಾರು ಮಾಡಕ್ಕೆ ತಯಾರಿ ಇಲ್ಲ ರೀ. ನಾವೇನು ಮಾಡಣ್ರಿ, ನಾವು ಫುಟ್ಪಾತ್ ಮೇಲೆ ಜೀವನ ಮಾಡೋರು, ನಾವು ವ್ಯಾಪಾರ ಮಾಡೋದು. ಹಂಗಾಗಿ ಜಾಗನೂ ಇಲ್ಲ ರೀ. ಇಷ್ಟಿಷ್ಟದಾಗ ನಾವು ಜೀವನ ಮಾಡ್ಕೋಬೇಕು. ಮುಂದೆ ಏನು ತೋಚವಲ್ದ್ರಿ, ನಮ್ಗೇನು ಹೇಳಕ್ಕೂ ಬರೋದಿಲ್ಲ, ಮಾತಾಡೋಕ್ಕೂ ಬರೋದಿಲ್ಲ ರೀ. ನಮಗೆ ಹಂಗಾಗಿದ್ರಿ ನಮ್ಮ ಜೀವನ. ಈ ಕುಸುಮಾವತಿ ಶಿವಳ್ಳಿ ಅವರು ಸಹ ಮಹಿಳೆ ಇದ್ದಾರೆ, ನೀವು ಮಹಿಳೆ ಇದ್ರಿ. ಯಾವ ರೀತಿ ಅಂದ್ರೆ ಈ ಮಹಿಳೆಯರು ಇದಕ್ಕೆ ಸ್ಪಂದನೆ ಮಾಡ್ತಿದ್ರು? ಮಾಡ್ಯಾರ್ರಿ, ಆದ್ರೆ ನಮಗೇನು ಮಾಡಿಕೊಟ್ಟಿಲ್ರಿ. ಈಗ ಇದ್ದ ರೋಡ್ ಮ್ಯಾಗಿನ ಅಂಗಡಿನ ನಾವು ಎಲ್ಲಿ ಬಡವ್ರು ಎಲ್ಲಿ ಹೋಗ್ಬೇಕ್ರಿ, ಇದನ್ನು ತೆಗೀರಿ 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 ಅಂತ ಒಂದು 5 ನಿಮಿಷಕ್ಕೆ ಬಂದು 10 ನಿಮಿಷಕ್ಕೆ ಬಂದು ಬರ್ತಾರ ಅಂಗಡಿ ತೆಗೀರಿ ಅಂಗಡಿ ತೆಗೀರಿ ಅಂತಾರ. ಅವರ ಸ್ವಲ್ಪ ಮಹಿಳೆಯರಾಗಿ ನಾವು ಹೆಣ್ಮಕ್ಳು ಎಲ್ಲಿ ದುಡ್ಕೊಂಡು ತಿನ್ನರಿ. ಅವರು ಹೆಣ್ಮಕ್ಳ ಪರಿಸ್ಥಿತಿ ಹೆಂಗೆ ಅನ್ನೋದು ಗೊತ್ತಿರ್ತೈತೆ ರೀ. ನಮಗೆ ಅಂಗಡಿನ ಬರೀ ನಾವು ಒಳಗೆ ಕಟ್ಟ್ರೆ 5,000 ರೂಪಾಯಿ ಕಟ್ಟಿ, ಇಲ್ಲೇ 10 ರೂಪಾಯಿ ಕಟ್ಟಕ್ಕೆ ಆಗೋದಿಲ್ಲ ರೀ ನಮ್ಗೆ. ಇನ್ನು 5,000 ರೂಪಾಯಿ ಕಟ್ಟು ಬಾಡಿಗೆ ಹೆಂಗೆ ಕಟ್ಬೇಕ್ರಿ ನಾವಲ್ಲಿ? ಅದಕ್ಕೆ ನಮ್ಗೆ ಇಲ್ಲೇ ದುಡ್ಕೊಂಡು ತಿನ್ನೋಕೆ ಸ್ವಲ್ಪ ಅವಕಾಶ ಮಾಡ್ಕೊಡ್ಬೇಕಂತ ನಾವು ಕೇಳ್ಕೊತೇವೆ ರೀ ಸರ್. ಬರ್ತಾರ ಬರೀ ತೆಗೀರಿ ಬಾಳೆಹಣ್ಣು ಮಾರಿದ್ರೆ ನಮ್ಮ ಜೀವನ ನಡೀತೈತೆ ರೀ. ಇಲ್ಲಕ್ಕಂದ್ರೆ ಬೇರೆ ಕಡೆ ಹೋದ್ರೆ ಎಲ್ಲಿ ನಮಗೆ ತಾಗ್ಬೇಕಲ್ರಿ, ಮಕ್ಳು ಮರಿ ಕಟ್ಕೊಂಡು, ಸಣ್ಣ ಮಕ್ಳು ಮರಿ ಕಟ್ಕೊಂಡು ಇದ್ರಾಗ ನಾವು ದುಡ್ಕೊಂಡು ತಿನ್ನರಿ. ನಮಗೆ ಇಲ್ಲೇ ಸ್ವಲ್ಪ ದುಡ್ಕೊಂಡು ತಿನ್ನೋಕೆ ಅವಶ್ಯಕತೆ ಮಾಡಿಕೊಡ್ಬೇಕ್ರಿ. ಅವ್ರು ಏನು ಮಾಡಿಕೊಳ್ಳಿಲ್ಲ ಅಂದ್ರೆ ಚಿಂತಿಲ್ರಿ ಸರ್. ನಮಗೆ ಹೇಳ್ಬೇಕಂದ್ರೆ ಮನಿ ಇಲ್ಲ, ಏನಿಲ್ರಿ ಸರ್. ಬಾಡಿಗೆ ಮನ್ಯಾಗ ಅದೇವು ನಾವು. ಮನಿ ಮಾಡಿಕೊಡ್ರಿ ಅಂದ್ರೆ ಅದನ್ನ ಬರ್ರಿ ಮಾಡ್ತಾರೆ. ಇಲ್ಲೆಲ್ಲ ದುಡ್ಕೊಂಡು ತಿನ್ನೋಕೆ ಅವಶ್ಯಕತೆ ಮಾಡ್ಕೊಡ್ಬೇಕಂತ ನಾವು ಬೇಡ್ಕೊಂತೇವೆ ಸರ್. ಇಲ್ಲಿ ಬಸ್ ನಿಲ್ದಾಣದಲ್ಲಿ ಸಾಕಷ್ಟು ಪ್ರಯಾಣಿಕರು ಅಂದ್ರೆ ಕುಂದಗೋಳದಿಂದ ಬೇರೆ ಬೇರೆ ಕಡೆ ಹೋಗಂತ ಪ್ರಯಾಣಿಕರು ಕುಂತಿದ್ದಾರೆ. ರಾಜಶೇಖರ್ ಇನ್ನೊಂದು ಸ್ವಲ್ಪ ಬಸ್ ಸ್ಟ್ಯಾಂಡ್ ದುರಸ್ತಿ ಮಾಡ್ಬೇಕ್ರಿ. ಕುಂದ್ರಾಕ ಮಾಡಾಕ ಅನುಕೂಲ ಆಗಲ್ರಿ. ಅದ್ರ ಸಲುವಾಗಿ ಇನ್ನೊಂದು ಸ್ವಲ್ಪ ಬಸ್ಸಿನ ತೊಂದ್ರೆ. ಹುಬ್ಳಿಗೆ ಹುಬ್ಳಿಗೆ ಜಗ್ ಅದಾವ್ರಿ. ಬೇರೆ ಹಳ್ಳಿಗೆ ಅದು ಹೋಗ್ಬೇಕಂದ್ರೆ ಕಡಿಮೆ ಅದಾವ್ರಿ. ಈಗ ಯತ್ನಳ್ಳಿ ಕಡೆ ರೀ ಗುಂಜಳ ಈ ಕಡೆ ಹೋಗ್ಬೇಕಂದ್ರೆ ಒಂದಿನ ಹೋಗೇ ಬಿಡ್ತೈತಿ, ಬಸ್ಗೆ ಹೋಗತ್ರಿ. ಒಮ್ಮಕ್ಳು ರಾತ್ರಿ ವಸ್ತಿ ಬಸ್ ಐತ್ರಿ, ಅಷ್ಟೊತ್ತಿನಾಗ ಹೆಣ್ಮಕ್ಳು ಹೋಗೋದು ತೊಂದರೆ ಆಗುತ್ತೆ. 1-2 ಬಸ್ ಮಾಡಿದ್ರೆ ಅನುಕೂಲ ಆಗುತ್ತೆ ರೀ. ನೀವೇನು ಹೇಳ್ತೀರಿ ನಿಮ್ಮ MLA ಕಾರ್ಯವೈಖರಿ ಬಗ್ಗೆ? ಏನು ಚೆನ್ನಾಗಿ ಕೆಲಸ ಮಾಡ್ತಾರಾ ಹೆಂಗೆ ಏನು? ಕುಸುಮಾ ಶಿವಳ್ಳಿ ಅವರು ಚಲೋ ಕೆಲಸ ಮಾಡಿದ್ದಾರೆ ರೀ. ಬಸ್ಸಿಂದ ಸ್ವಲ್ಪ ತೊಂದರೆ ಇದ್ರಿ ಅಷ್ಟೇ, ಇನ್ನೇನಿಲ್ಲ ರೀ ಸರ್. ಬರೋಕೆ ಹೋಗಕ್ಕೆ ಅನುಕೂಲ ಐತ್ರಿ ಅಷ್ಟೇ ಸರ್. ನಮ್ಮ ಶಿವಳ್ಳಿ ಸಾಹೇಬರು ಈ ಕುಂದಗೋಳ ತಾಲೂಕು ಹೆಂಗೆ ನಡೆಸಿದ್ರು ಬಡಬಗ್ಗರ ಪಕ್ಷ. ಇವರು ನಮ್ಮದು ಪಂಚಮಸಾಲಿ ಪೀಠ, ನಮ್ಮದು ಆ ಪೀಠ ಈ ಪೀಠ ಅಂತಾರಲ್ಲ, ಯಾವುದು ಏನು ಸಂಬಂಧ ಇಲ್ಲ. ಕರ್ನಾಟಕದೊಳಗೆ ಇದ್ದವ್ರೆಲ್ಲರೂ ಸಮ ಅನ್ನುವಂಥದ್ದು ನಮ್ಮ ತಾಲೂಕಿನಾಗ ಐತಿ. ನಿಮ್ಮ MLA ಹೆಂಗೆ ಕೆಲಸ ಮಾಡಕತ್ತಾರೆ ಕುಸುಮಾವತಿ ಶಿವಳ್ಳಿ? ಕುಸುಮಾವತಿ ಅವ್ರು ಮಾಡ್ಬೇಕಂದ್ರಿ ಮ್ಯಾಗೂ ಅವ್ರ ಇಲ್ಲಿಯೂ ಅವ್ರ ಕುಸುಮಾವತಿ ಆಟ ನಡೆಸಿಕೊಡ್ಲಿಲ್ಲ ಇವ್ರು ಮೋದಿನೂ ಬೊಮ್ಮಾಯಿ ಏನೈತಲ್ಲ. ಇನ್ನು ನಮ್ಮ ತಾಲೂಕು ಬರೋದು ಮಾತ್ರ ಕಾಂಗ್ರೆಸ್ ಗ್ಯಾರಂಟಿ. ಏನು ಇವ ಶಿವಳ್ಳಿ ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ ಸರ? ಕೆಲಸ ಅಭಿವೃದ್ಧಿ ಏನು ಕಂಡು ಬಂದಿಲ್ಲ ರೀ. ಹಿಂದೆ ಅವ್ರು ಮನೆಯಾರಿದ್ರೆ ಭಾಳ ಚಂದ ಕೆಲಸ ಮಾಡ್ತಿದ್ರೆ. ಈಗ ಇವ್ರು ಬಂದಿಂದ ಏನು ಅಷ್ಟೇನು ಕೆಲಸ ಆಗಿಲ್ಲ. ಆದ್ರೆ ಇಲ್ಲಿ ನಮ್ಗೆ ತಾಲೂಕು ಅಂದ್ರೆ ಭಾಳ ಹಿಂದೂಳು ತಾಲೂಕು ಅಂದ್ರೆ ಈ ಕುಂದಗೋಳ ತಾಲೂಕು ನಮ್ಮ ಕರ್ನಾಟಕದಾಗನ ಎದ್ದು ಕಾಣಕತ್ತೈತಿ. ಯಾರು ಏನು ಮಾಡಿಲ್ಲ. ಇಲ್ಲಿ ಮೊದಲು ಸರಿಯಾದ ವ್ಯವಸ್ಥೆ ಇಲ್ಲ. ಬಸ್ಸಿಗೆ ಹೋಗ್ಬೇಕಂದ್ರೆ ಬಸ್ಸಿಗೆ ಕಾಯ್ಬೇಕು ಜನ ಸಾಕಷ್ಟು. ಡಿಪೋ ಇಲ್ಲರಿ, ಇಲ್ಲಿ ಎಲ್ಲ ಕಡೆ ಡಿಪೋ ಮಾಡಿದರು. ಇಲ್ಲದಂಥ ಕಲ್ಗಟ್ಟಿ ಕ್ಷೇತ್ರದಾಗ ಮಾಡಿದರು, ಇದ್ಲಾಗ ನವಲ್ಗುಂದ ಮಾಡಿದರು, ಗದಗ ಎಲ್ಲ ಲಕ್ಷ್ಮೇಶ್ವರ ಎಲ್ಲ ಕಡೆ ಮಾಡಿದ್ರು. ಈ ಕುಂದಗೋಳದಾಗ ಇಲ್ಲ. ಇದೆಷ್ಟು ಗ್ರಾಮ ಒಂದು ಬೇಕು. ಈ ಪಟ್ಟಣ ಎದಕ್ಕೂ ಬೇಡ ಆ ಥರ ಆಗೈತಿ. ಏನೇನು ಸಿಗೋದಿಲ್ಲ ರೀ ಇಲ್ಲಿ ಜಾಸ್ತಿ. ವಾಣಿಜ್ಯಕ್ಕೆ ಇದು ಇಲ್ಲಿ ಸವಾಯಿ ಗಂಧರ್ವ ಅವ್ರ ಪುಣ್ಯಕ್ಷೇತ್ರ ಇದೆ. ಅಂಥ ಅಭಿವೃದ್ಧಿ ಆಗ್ಬೇಕಂದ್ರೆ ನಮ್ಮ ದೇಶನ ಇಲ್ಲಿ ಬಂದು ನೋಡುವಂಥ ಅಭಿವೃದ್ಧಿ ಆಗ್ಬೇಕು. ಅಂಥದ್ದು ಏನೇನು ಕಂಡಿಲ್ಲ ಅಭಿವೃದ್ಧಿ. ಏನು ಹೇಳ್ತಾರೆ ಕುಸುಮಾವತಿ ಶಿವಳ್ಳಿ ಕೆಲಸದ ಬಗ್ಗೆ? ಸರ, ಈ ಕ್ಷೇತ್ರದಾಗ ಶಿವಳ್ಳಿ ಸಾಹೇಬರು ಕೆಲಸ ಮಾಡಿಲ್ರಿ. ಈ ಹಿಂದಿನ 2008ನೇ ಅವಧಿಯಲ್ಲಿ SI ಚಿಕ್ಕನಗೌಡರು ಅಭಿವೃದ್ಧಿ ಮಾಡಿದಷ್ಟು ಇನ್ಯಾರು ಮಾಡಿಲ್ಲ. ಆದರೆ ಈ ಕ್ಷೇತ್ರದಾಗ ಸಾಕಷ್ಟು ಅಭಿವೃದ್ಧಿಯನ್ನು ಕಂಡಿದ್ದು BJP ಸರ್ಕಾರ ಇದ್ದಾಗ 2008ರಾಗ SI ಚಿಕ್ಕನಗೌಡರು ಇದ್ದ ಕಾರಣದಿಂದ ಈ ಕ್ಷೇತ್ರ ಅಭಿವೃದ್ಧಿ ಕಂಡೈತೆ ಅನ್ನೋದು ಒಂದು ನನ್ನ ಭಾವನೆ. ಕುಂದಗೋಳದ ಕೇಂದ್ರ ಬಿಂದು ಬ್ರಹ್ಮಲಿಂಗೇಶ್ವರ ದೇವಸ್ಥಾನದ ವೃತ್ತದ ಬಳಿ ಇದ್ದೇವೆ. ಇಲ್ಲೂ ಸಹ ಸಾಕಷ್ಟು ಜನ ಇಲ್ಲಿ ಅಂದರೆ ಬೇರೆ ಬೇರೆ ಅಂಗಡಿಗಳಿದ್ದಾವೆ ಮತ್ತು ಹೋಟೆಲ್ಗಳಿದ್ದಾವೆ. ಇಲ್ಲಿನೂ ಸಹ ಜನರನ್ನ ಮಾತಾಡ್ಸೋಣ.
ಯಾವ ರೀತಿ ಇಲ್ಲಿನ ಕ್ಷೇತ್ರದ ಜನರು ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ? ಈಗ ನಾವು 5 ವರ್ಷ ಆದ್ರಿ ಪಟ್ಟಣ ಪಂಚಾಯತಿಗೆ ಹೋಗಿ ಸರ್. ಇಲ್ಲಿ ಒಂದು ಬಾವಿ ಮುಚ್ತೇನೆ ಅಂತೇಳಿ ಇನ್ನೂವರೆಗೂ ಮುಚ್ಚಿಲ್ರಿ ಸರ್. ಈಗ ಎಷ್ಟೋ ಸಾರಿಗೆ ನಾವು ಇದು ಮಾಡಿ ಬಂದೀವಿ, ಬರೀ ಕಸ ಬಿಡ್ತಾರ ಹೋಗ್ತಾರೆ ಸರ್. ಹೊಳ್ಳಿ ಅಲ್ಲಿ ನಮಗೆ ಒಂದು ಏನು ಮಾಡೋದು, ದೋಮಾರಿ ಕಡ್ದ ಸೊಳ್ಳಿ ಕಡ್ದ ಎಲ್ಲ ಮನೆ ಒಳಗೆ ಹೋಗಿ ಇದು ಮಾಡಾಕತ್ತಾರ. ಹೊಳ್ಳಿ ಕುಂದಗೋಳ ತಾಲೂಕು ಅನ್ನೋಂಗೆ ಇಲ್ರಿ ಸರ್. ಇದು ಅಭಿವೃದ್ಧಿ ನಮಗೆ ಬೆಳೆಯವಲ್ದ್ರಿ ಸರ್. ಇದು ಎಷ್ಟೈತಿ ಅಷ್ಟೇ ಐತಿ. ಈಗ ನಮ್ಮದು ಯಾವ ಕೆಲಸ ಏನೂ ಆಗೋಲ್ರಿ ಸರ್. ಈಗ ನೀವೇನಂತೀರಿ ನಿಮ್ಮ ಶಾಸಕರ ಬಗ್ಗೆ? ಈಗ ಅವರು ಇಷ್ಟು ವರ್ಷಗಳ ಕಾಲ ಶಿವಳ್ಳಿ ಅವರಿದ್ದರು ಶಾಸಕರೇ. ಎಲ್ಲ ಜನ ಶಾಸಕರು ಶಿವಳ್ಳಿ ಅವರು ಅದಾರ ಅಂತೇಳಿ ಅಭಿವೃದ್ಧಿ ಆಗ್ತದೆ ಅಂದ್ಕೊಂಡಿದ್ರು. ಮೇಡಮ್ ಅವ್ರು ಬಂದಮೇಲೆ ಅವ್ರಿಗೇನು ಐಡಿಯಾ ಇಲ್ಲ. ಆದರೂ ಮಹಿಳೆ ಆದರೂ ಕೂಡ ಸ್ವಲ್ಪ ಓಡಾಡಿ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸರಿ, ಯಾವ ರೀತಿ ನಿಮ್ಮ ಕ್ಷೇತ್ರದ ಶಾಸಕರು ಕೆಲಸ ಮಾಡ್ತಾರೆ? ನಿಮ್ಮ ತೃಪ್ತಿ ತಂದಿದೆ ಹೆಂಗೆ? ಈಗ ಸುಮಾರು 15 ವರ್ಷದಿಂದ ಒಂದೇ ಪಕ್ಷದವರು ಇಲ್ಲಿ ಆಡಳಿತಕ್ಕದಾರ. ಅವರು ಮಾಡಿದಂಥ ಕೆಲಸ ಕಾರ್ಯಗಳು ಒಂದಿಷ್ಟು ನಮಗೆ ಗುರುತಿದ್ದಿದ್ದು ಅದಾವು. ಏನೇನಪ್ಪ ಅಂದ್ರೆ ನೀರು ನಿಲ್ಲು ಜಗದಾಗ ಬಿಲ್ಡಿಂಗ್ ಕಟ್ಟ್ಯಾರ. ಬಡವರು ದೀನ ದಲಿತ ಬಂಧು ಅಂತೇಳಿ ಬಿರುದು ತೊಗೊಂಡ್ರ. ಅವರು ಮಾಡಿದಂಥ ಒಂದು ಒಳ್ಳೆಯ ಕೆಲಸ ಏನಪ್ಪ ಅಂದ್ರೆ ಕುಂದಗೋಳ ಬಿಟ್ಟು 2-3 ಕಿಲೋಮೀಟರ್ ದೂರ ಒಂದು 300 ಚಿಲ್ಲರ್ ಬಡವರಿಗೆ ಅಂತೇಳಿ ಪ್ಲಾಟ್ ಕಟ್ಟಿಕೊಟ್ರ. ಆ ಪ್ಲಾಟ್ಗೆ ಹೋಗಾಕ ಒಂದು ಸರಿಯಾಗಿ ದಾರಿ ಮಾಡಿಲ್ಲ. ಆ ಪ್ಲಾಟ್ನ್ಯಾಗ ಸಾಲ ಸೂಲ ಮಾಡಿಕೊಂಡು ಬಡವರು ಕಟ್ಕೊಂಡಂಥ ಬಿಲ್ಡಿಂಗಿಗೆ ರೋಡ್ ಮಾಡಿಸಿಲ್ಲ, ಗಟ್ರ್ ಮಾಡಿಸಿಲ್ಲ, ಕರೆಂಟ್ ಕೊಟ್ಟಿಲ್ಲ, ನೀರು ಕೊಟ್ಟಿಲ್ಲ. ಇದು ಸುಮಾರು 3 ವರ್ಷದಿಂದ ಅಲ್ಲಿ ಹೋಗಿ ಅದಾರ. ಸರ್ಕಾರದಲ್ಲಿ ಇಲ್ಲಿ ಇದ್ದಂಥ ಶಾಸಕರ ಕಾರ್ಯಗಳು ಇಂಥವು ಭಾಳ ಆಗ್ಯಾವ. ಆಮ್ಯಾಗ ಇಲ್ಲಿ ಇನ್ನೊಂದು ಟೀಮ್ ಐತಿ. ಯಾವುದೇ ಒಂದು ಅಧಿಕಾರಿ ಇರ್ಲಿಕ್ಕೂ ನಾ ಅದನ್ನು ಮಾಡಿದ್ನಿ, ನಾ ಇದನ್ನು ಮಾಡಿದ್ನಿ ಅಂತ ಮಾತಾಡೋರು ಬಂದಾರ. ಅದನ್ನು ಅವ್ರು ಏನೇನು ತಿಂದಾರ, ಏನು ಮಾಡ್ತಾರ, ಮುಂದಿನ ದಿನಮಾನದೊಳಗೆ ಬಹಿರಂಗ ಆಗೋ ಸಂದರ್ಭನೂ ಬರ್ತಾವೆ. ಅವನು ಬಹಿರಂಗ ಮಾಡಿ ನಾವು ತೋರಿಸ್ತೇವೆ ಏನೇನು ಮಾಡ್ಯಾರ, ಯಾರು ಏನು ಮಾಡ್ಯಾರ ಅನ್ನೋದು. ಈಗ ಇಲ್ಲಿ ಒಂದು ಲೈಟಿನ ಕಂಬ ಹಾಕಿದಾರ ಏಕಲ್ಲೇ ಕುಂದಗೋಳ ಎಂಟ್ರೆನ್ಸಿಂದ ದ್ಯಾವನೂರು ಕತ್ರಿ ಮಠ. ಅದನ್ನು ಯಾವ ಇಲಾಖೆಯಿಂದ ಅದನ್ನು ಮಾಡಿಸಿ ತಂದು ಹಾಕಿದ್ರು ಮಾಹಿತಿ. ಅದ್ರ ಕರೆಂಟ್ ಬಿಲ್ 20-30 ಸಾವಿರ ಬರ್ತೈತಿ ತಿಂಗಳ. ಅದನ್ನು ತುಂಬೋರು ಯಾರು? ಮುನ್ಸಿಪಾಲ್ಟಿಯಿಂದ ತುಂಬಿದ್ರಿ. ಸಾಮಾನ್ಯ ಜನರು ಬಡವರು ಟ್ಯಾಕ್ಸ್ ಕಟ್ಟೋದು ರೊಕ್ಕ ಹೋಗತ್ತೆ ಅಲ್ಲಿ. ಅದಕ್ಕೆ ಪ್ಲ್ಯಾನ್ ಇಲ್ದಂಗೆ ಮಾಡಿ ಕಂಬ ತಂದು ಹಾಕಿ ಕರೆಂಟ್ ಕಲೆಕ್ಷನ್ ಕೊಟ್ಟರು. ಇಂಥವು ಅಧಿಕಾರಿ ಇಲ್ದವರು ಇಂಥವು ಮಾಡ್ಕೊಂತ ಹೆಸರು ಮಾಡ್ಕೊಂತ ಇಲೆಕ್ಷನ್ ಬಂದವು ಗಿಮಿಕ್ ಮಾಡ್ಕೊಂತ ಹೊಂಟಾರ ಇಲ್ಲಿ. ಅದಕ್ಕೆ ಅಧಿಕಾರದಾಗಿದ್ದವರು ಅಂಥ ಕೆಲಸ ಮಾಡ್ತಾರೆ, ಅಧಿಕಾರದಾಗ ಇಲ್ದವರು ಇಂಥ ಕೆಲಸ ಮಾಡ್ತಾರೆ. ಕುಂದಗೋಳ ತಾಲೂಕಿನ ಜನರೆಲ್ಲ ನಾವೆಲ್ಲ ಏನದೇವಿ ಸುಮ್ಮನೆ ಯಾರು ಏನು ಮಾಡ್ತಾರೆ ನೋಡ್ಕೊಂತ ಹೊಂಟೇವಿ. ನಮ್ಮ ತಾಲೂಕಿನದ್ದು 2008ರಿಂದ 13 ತನಕ ಅಷ್ಟ ಕೆಲಸ ಆಗಿದ್ವು. ಅಲ್ಲಿಂದ ಇಲ್ಲಿವರೆಗೆ ಕೆಲಸ ಆಗಿಲ್ಲ. ಇದುವರೆಗೆ ನಮ್ಮ ನಡುವೆ ಏನು ಗ್ಯಾಪ್ ಹೋಯ್ತಲ್ಲ, ಆ ಕೆಲಸ ಮತ್ತು ಕುಂದಗೋಳ ಯಾವ ಸ್ಟೇಜಿಗೆ ಐತಿ ಅದೇ ಸ್ಟೇಜಿಗೆ ಉಳಿತು. ಈಗ ನಮ್ಮ ಸೋದರಾದಂಥ ಸ್ವಾಮಿಯಾರು ಹೇಳಿರಲ್ಲ, ಆಶ್ರಯ ಪ್ಲಾಟ್ ಅಲ್ಲಿ ಕೊಟ್ಟು ಕುಂತ್ರೆ ಅದು ಡೆವಲಪ್ಮೆಂಟ್ ಆಗಿಲ್ಲ. ಆಮೇಲೆ ಅಭಿವೃದ್ಧಿನೂ ಮತ್ತು ಕೆಲಸ ಇಲ್ಲ, ಯಾವ ಕೆಲಸನೂ ಆಗುವುದಿಲ್ಲ ಹೆಚ್ಚಾಗಿ. ಆಮೇಲೆ ಈಗೇನು BJP ಸರ್ಕಾರ ಏನು ಬರ್ತೈತಿ ಆವಾಗ ಕೆಲಸ ಆಕಿರ್ತಾವಂತ ನನ್ನ ಭಾವನೆ. ಏನು ನಿಮ್ಮ ಶಾಸಕರು ಹೆಂಗೆ ಕೆಲಸ ಮಾಡಕತ್ತಾರೆ? ಏನು ಕೆಲಸನ ಆಗಿಲ್ಲ ರೀ. ಈಗ ಆಶ್ರಯ ಪ್ಲಾಟ್ ಆಗಬೇಕಾಯ್ತು, ಒಂದು 4 ಕಿಲೋಮೀಟ್ರ್ ದೂರ ಆಗಿಬಿಟ್ಟೈತಿ. ಈ ಜನರಿಗೆ ಭಯಂಕರ ಅನಿವಾರ್ಯ ಆಗಿಬಿಟ್ಟೈತಿ ರೀ. ಹೀಗಾಗಿ ಯಾವ ಕೆಲಸನ ಆಗಿಲ್ಲ ರೀ. ಈಗ 15 ವರ್ಷದ ಹಿಂದೆ ಕೆಲಸ ಆಗಿದ್ದು ಖರೆ, ಅಲ್ಲಿಂದ ಈಗ ಯಾವ ಕೆಲಸನ ಆಗಿಲ್ಲ ರೀ. ಇದು ಇಲ್ಲಿನ ಕುಂದಗೋಳ ಏನು ಮಾರ್ಕೆಟ್ ಇದೆ ಆ ಪ್ರದೇಶದ ಜನರ ಮಾತಾಗಿದೆ. ನಾವೀಗ ಕುಂದಗೋಳ ಪಟ್ಟಣದ ಹೊರವಲಯದಲ್ಲಿದ್ದೇವೆ. ಇಲ್ಲಿ ಸಾಕಷ್ಟು ಮಹಿಳೆಯರು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಹತ್ತಿ ಬಿಡಿಸುವಂತಹ ಕಾರ್ಯ ಮಾಡ್ತಾ ಇದ್ದಾರೆ. ಅವ್ರನ್ನೇ ಕೇಳೋಣ, ಕುಸುಮಾವತಿ ಶಿವಳ್ಳಿ ಅವರು ಎಷ್ಟು ಮಟ್ಟಿಗೆ ಕೆಲಸ ಮಾಡಿದ್ದಾರೆ, ಯಾವ ರೀತಿ ಅಭಿವೃದ್ಧಿ ಮಾಡಿದ್ದಾರೆ ಕ್ಷೇತ್ರನಂತ. ಈಗ ನಿಮ್ಮ MLA ಕುಸುಮಾವತಿ ಅವರು ಯಾವ ರೀತಿ ಕೆಲಸ ಮಾಡಿದ್ದಾರೆ? ಏನು ಮಾಡಿಲ್ಲ ರೀ ಸರ್. ನಮ್ಮ ಕಡೆ ಬಂದವರು ಬರ್ತಾರೆ ರೀ, ಹೋಗ್ತಾರೆ ರೀ, ಹಂಗೆ ಹ್ಞೂ ರೀ ಮಾಡೋಣ್ರಿ ಅಂತ ಹೇಳ್ತಾರೆ ರೀ, ಹೋಗ್ಬಿಡ್ತಾರೆ ರೀ. ಆಶ್ವಾಸನೆ ಮಾಡೋದು ಹೋಗಿದ್ರಿ. ಅವ್ರಿಗೆ ಯಾರು ಏನು ಮಾಡಿನೂ ಇಲ್ಲ. ಇವರು ಅವಾಗ ಒಮ್ಮೆ ಶಿವಳ್ಳಿಯವರು ಬಂದರು, ಅವರು ಏನು ಮಾಡಲಿಲ್ಲ. ಅವ್ರು ಬಡವ್ರಿಗೆ ಪ್ಲಾಟ್ ಕೊಟ್ಟರು. ನಾವು ಹೊಲ ಇದ್ರು ಏನು ಬಡವ್ರು ದುಡಿಯೋಕೆ ಬಂದೇವು ನೋಡ್ರಿ. ಇಲ್ಲಿ ಎಲ್ಲ ಮಳೆ ಆಗಿ ಲಾಸ್ ಆತು ರೀ, ಏನಾಗಲಿಲ್ಲ. ಏನು ಮಾಡೋದು ರೀ, ಇನ್ನು ಮಂದಿ ಹೊಲ ದುಡ್ಕೊಂಡು ತಿನ್ನಾಕೊಂತೀವಿ. ಇನ್ನು ಬಂದ್ರೂ ಮೋದಿಯವ್ರು ಅಂತ ಅವ್ರು ಬೆನ್ನ ಬಿದ್ದೇವಿ. ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ನಾವು ಅಲ್ಲಿಗೆ ಹೋದ್ರೆ ನಮ್ಗೆ ಯಾವ ರೀತಿಯಿಂದ ಯಾರ್ದು ನಮ್ಗೆ ಸವಲತ್ತು ಇಲ್ಲ ರೀ.
ನಮ್ಮ ಕರೆಂಟಿನ ವ್ಯವಸ್ಥೆ ನಮ್ಮ ಕರೆಂಟಿನ ವ್ಯವಸ್ಥೆ ಇಲ್ರಿ, ನೀರು ಇಲ್ರಿ, ನಮ್ಗೆ ಇರಾಕ ಜಾಗ ಇಲ್ರಿ. ಕೇಳ್ರಿ ನಮ್ಮ ಮನೆ ಹೆಂಗೈತೆ ಅನ್ನೋದು. ಒಂದು ಅಂಕಣ ಸತ ಇಲ್ರಿ ನಮ್ಮ ಮನೆ ರೀ. ಕುಡಿಸ್ರ ಮಂತೇನ್ರಿ ಅವು. ಒಂದು ಅಂಕಣ ಮನೆ ಇಲ್ರಿ ನಮ್ಗೆ. ಅಲ್ಲೇ ಶಿವಾಳಿಯವ್ರ ಪಲಾಟಿಗೆ ಅರ್ಜಿ ಹಾಕಿದ್ರಿ, ಮನೆ ಇದ್ದಾರಿಗೆ ಮನೆ ಕೊಟ್ರಿ, ಮನೆ ಇಲ್ದಾರಿಗೆ ಹೊಳ್ಳಿ ವಾಪಸ್ ನಮ್ಗೆ ಇದು ಬಂದವ್ರಿ. ನಮ್ಮ ಹೊಳ್ಳಿ ನಮ್ಗೆ ಮನೆ ಸತ ಬಂದಿಲ್ರಿ ಅಲ್ಲ ಅರ್ಜಿ ಹಾಕಿದ್ರೆ. ರಿಸಲ್ಟ್ ಆಗ್ಯಾರ ಅಷ್ಟು ರೀ. ನಮ್ಮ ಚಿಕಡೆ ಬರಂಗಿಲ್ರಿ ನಮ್ಮ ವಾರ್ಡ್ಗೆವ್ರು. ಬಂದ್ರೆ ಹೇಳ್ತಾರ್ರಿ ಅವ್ರು, ಬರೋದನ್ನ ಇಲ್ಲಲ್ರಿ ಅವ್ರು. ಇಲ್ಲಿ ಇಲ್ರಿ, ಬರೋದೇ ಇಲ್ಲ ಅವರು. ಏನು ನಿಮ್ಮ MLA ಏನು ಕೆಲಸ ಮಾಡಕತ್ತಾರೆ? ಯಾವ ರೀತಿ ಕೆಲಸ ಮಾಡಕತ್ತಾರ? ಕುಂದಗೋಳ ಪಟ್ಟಣದೊಳಗೆ ಕುಂದಗೋಳ ತಾಲೂಕಿನ ಹಳ್ಳಿ ಒಳಗೆ ಯಾವ ಕೆಲಸ ಇಲ್ರಿ. ಏನೋ ಬಂದರೂ ಸಮಸ್ಯೆ ಅವು ಬಂದಿದ್ವೆಲ್ಲ ಮತ್ತು ಹೊಳ್ಳಿ ಹೋಕ್ಕವ್ರಿ. ಅವು ಬಂದಿದ್ವೆಲ್ಲ ಹೊಳ್ಳಿ ಹೋಕ್ಕವು. ಆಮೇಲೆ ಯಾವ ತರಗತಿಯಿಂದ ಸಣ್ಣ ಹಿಡುವಳಿಯರಿಗೇನು ದೊಡ್ಡವ್ರಿಗೇನು SC/ST ನಮ್ಮಂಥ ಬಡ ಜನಕ್ಕೆ ಏನೋ ಬಂದರೂ ಮಾಡಿಕೊಡೋದಿಲ್ಲ ಅವ್ರು ಯಾರು. ತಾವ ಬಂದಿದ್ದು ತಾವ ಹಂಚ್ಕೊಂಡು ತಮ್ಮ ಮನೆಗೆ ತೊಗೊಂಡು ಹೋಗ್ತಾರ. ಜನರಿಗೆ ಏನು ಮಾಡಿಲ್ಲ ನಿಮ್ಮ ಶಾಸಕರ. ಇಷ್ಟು ಮಳೆ ಆತಲ್ರಿ, ಎಷ್ಟು ಹೊಳಿ ಬಂದವು, ಎಷ್ಟು ಮನೆ ಹಾಳಾದ್ವು ರೀ. ಒಮ್ಮೆರ ಬಂದು ಕೇಳ್ಯಾರನ MLA ಒಟ್ಟ ಬಂದು ಕುಂದಗೋಳ ತಾಲೂಕಿನಾಗ ಕುಂದಗೋಳ ಒಳಗೆ ಪಟ್ಟಣದೊಳಗೆ ಅಡ್ಡಾಡಿಲ್ಲ. ಇದು ಕೆಲಸ ಯಾಕಾಗೈತೆ ಅಂದ್ರೆ CC ಪಾಟೀಲ್ ರೀ ಲೋಕೋಪಯೋಗಿ, ಅದ್ರೊಳಗೆ MR ಪಾಟೀಲ್ ರೀ BJP ಅಧ್ಯಕ್ಷ ಆಗ್ಯಾರ. ಅವ್ರು ತೊಗೊಂಬಂದು ಅನುದಾನ ಹಾಕ್ಯಾರ ಇದಕ್ಕೆ. ಇಲ್ಲಿ MLA ಏನು ಮಾಡಿಲ್ಲ. ಬೇಕಾದ್ರೆ ಬಂದು ಕೇಳಂಗಿದ್ದು ಕೇಳನ್ರಿ ಅವ್ರಿಗೆ. ನಾವೀಗ ಹಾಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತು ಮಾಜಿ ಮುಖ್ಯಮಂತ್ರಿ ದಿವಂಗತ SR ಬೊಮ್ಮಾಯಿ ಅವರ ತವರೂರು ಕಮಡೊಳ್ಳಿಯಲ್ಲಿದ್ದೇವೆ. ಕಮಡೊಳ್ಳಿಯ ಒಂದಷ್ಟು ಮಹಿಳೆಯರನ್ನ ಮಾತಾಡ್ಸೋಣ. ಈಗ ನಿಮ್ಮ MLA ಯಾರು, ಏನು ಯಾವ ರೀತಿ ಕೆಲಸ ಮಾಡ್ಯಾರ ಮನೆಗಿನಿ? ನಮ್ಮ MLA ಯಾರು ಮಾಡಿಲ್ರಿ ನಮ್ಗೆ. ಯಾರು MLA ಹೇಳಿದ್ರು ಯಾರು ಮಾಡಿಲ್ರಿ ನಮ್ಗೆ. ನಾವು ಕೈಲಿಲೆ ರೊಕ್ಕ ಕೊಟ್ಟು ನಾವು ಹಾಕ್ಸೋಳಕುಂತೀರಿ ನಾವು. ಅವ್ರು ಮಾಡಂಗಿಲ್ಲ ಅನ್ನಕುಂತಾರ್ರಿ. ಗಟಾರಿ ಸಮತಾಕ ಇದು ಇಲ್ರಿ ಅವ್ರಿಗೆ. ಹಾಕ್ಯಾಗ ಬಿದ್ದೇರಿ ನಾವು ಇಲ್ಲಿ. ಯಾವ ಬಂದ್ರು ಆಚೆ ಬಂದ್ರು ಯಾವಂತ ಒಂದು ಇದಿಲ್ರಿ ನಮ್ಗೆ. ಇದ್ರಾಗ ಬಿದ್ದೇರಿ ಎತ್ತಿ ಕಟ್ಕೊಂಡು ಇಲ್ಲಿ ಬತ್ತಿರಿ ಬೆಳಕ್ರಿ. ಐತ್ರಿ ಮನೆ ಅದಾವ್ರಿ. ಏನು ಬಿದ್ದ ತೋಡ್ರಿ ಜಾಗ ಮನೆ ಕೆಡಿಯೋತಿ ಅದು ಬಿದ್ದೈತಿ. ಇಲ್ಲಿ ಇದ್ರಾಗ ಹಾಕ್ಯಾಗ ಎತ್ತು ಕಟ್ಕೊಂಡು ಇಲ್ಲೇ ಮಾಡ್ಕೊಂಡು ತಿಂದೇನ್ರಿ. 2 ಮಕ್ಕಳಿದ್ರು. MLA ನಿಮ್ಮವ್ರೆ, CM ನಿಮ್ಮವ್ರಲ್ರಿ. ಏನು ಮಾಡ್ಕ್ರಿ ಅದು? ಏನು ಮಾಡಿರಿ? MLA ಇಲ್ಲ, ಯಾವ ಮುಸ್ತನೂ ಇಲ್ಲ, ಯಾವ ಮಂತ್ರಿನೂ ಇಲ್ಲ. ಆಚೆ ಬಂದವ್ರು ಯಾರಿಲ್ಲ. ಹಂಗೆ ಹಾಕಿಸ್ಕೊಂಡಾರ. ಅತ್ತಾಗ ಏನೈತಿ ದಾಡ್ತಾರ. ನಮಗೆ ನೋಡಾಗಿಲ್ಲ, ಮತ್ತೆ ಕಣ್ ತೆಗೆದು ಅಂತಾರ ಐತಿ ಇಲ್ಲಿ. ನೆಕ್ಸ್ಟ್ ಮತ್ತೊಂದು ಎಲೆಕ್ಷನ್ ಬರಾಕತ್ತದಲ್ಲ, ಏನು ಮಾಡ್ತಾರೆ ಮತ್ತೆ? ಮಾಡ್ತೀರಿ ಮತ್ತೆ ಮಾಡ್ಲಿಕ್ರ ಮತ್ತೆ ಏನಾರು ಮಾಡಿದ್ರೆ ನಾವು ಮಾಡ್ತೀವಿ ಸರಿ. ಇಲ್ಲಿಗೆ ಹಾಕಂಗಿಲ್ಲ ನಾವು ಒಟ್ಟು. ಯಾರ್ಯಾರು ಹಾಕಂಗಿಲ್ಲ ಸರಿ, ಬೇಕಾದೊಂಬರ್ಲಿ. ನಮ್ಗೆ ಏನಾರು ಒಟ್ಟು ಮಾಡಿಕೊಟ್ರೆ ನಾವು ಹಾಕ್ತೀವಿ, ಇಲ್ಲಿಗೆ ಹಾಕಂಗಿಲ್ಲ. MLA ಏನು ಕೆಲಸನೂ ಮಾಡಿಲ್ರಿ. ಇಲ್ಲಿ ಯಾವ ಓಣಿ ಏನು ಆಗಿಲ್ರಿ. ಅಲ್ಲಿ ಗುಂಡಿಗೆ ಅನ್ನೋದು ಏನೇನಿಲ್ರಿ. ಏನೈತಿ ಅಲ್ಲಿ ಗಟಾರ ಅನ್ನೋದು ಮಟ್ಟಿ ಬೋಡಿ ಅನ್ನೋದು ಬಿದ್ದೈತ್ರಿ. ಅಲ್ಲಿ ಹುಡುಗರು ಪುಡಿ ಹೋಗುದಿಲ್ರಿ. ಮತ್ತೆ ಅಲ್ಲಿ ಯಾರು ಹೋಗಕ್ ಹೋದ್ರು ಹೆದರಿಕೆ ಬರ್ತೈತ್ರಿ. ಯಾವ್ದು ರಾತ್ರಿ ಹೋಗುದ್ರು ಅಲ್ಲಿ ಯಾರು ಹೋಗುದಿಲ್ರಿ. ಯಾರು ಇದನ್ನ ಇಲ್ಲಿ ನೋಡ್ರಿ. ಅದಕ್ಕೆ ಮುಚ್ಚಬೇಕ್ರಿ ಅದು ಸ್ವಲ್ಪ ಮುಚ್ಚಿ ಏನಿಲ್ರಿ. ನಮ್ಗೆ ದಾರಿ ಮಾಡಿ ಸಾಕ್ರಿ. ಹೆಚ್ಚಿಂದ ನಮಗೆ ಅದಕ್ಕೆ ಬೇಕ್ರಿ ಮುಚ್ಚೋದು. ಈ ದಾರಿ ಮಾಡಿ ಅಡ್ಡಾಡಕ್ಕೆ ಹೋಗಕ್ರಿ ನೋಡ್ರಿ. ಈ ಮತ್ತೆ ಬೊಮ್ಮಾಯಿ ಅವರು ನಿಮ್ಮೂರವ್ರೆ? ನಮ್ಮೂರವ್ರಿ. ಬಂದರು ಅವ್ರು ಬಂದಿಲ್ರಿ. ಇಲ್ಲಿ ಎಲ್ಲರೂ ಬಂದಾರ್ರಿ, ಅವ್ರು ಬಂದಿಲ್ಲ. ಬೊಮ್ಮಾಯವ್ರು ಬಂದಿಲ್ರಿ. ಎಲ್ಲರೂ ಬಂದು ಹೋಗ್ಯಾರ್ರಿ. ತಾಸನವ್ರು ಬಂದಾರ್ರಿ, BD ಅವ್ರು ಬಂದಾರ, ಎಲ್ಲರೂ ಬಂದವ್ರೆ. ಈಗ MLA ಏನಂತಾರೆ? MLA ಬಂದ್ರೆ ನೋಡಿ ಹೋದ್ರಿ, ಮಾಡೋಣ ತೋರ್ಪ ಅಂದ್ರೆ. ಈಗ ಮತ್ತು ಸರಿಯಕ್ಕೆ 1 ವರ್ಷ ಆತ್ರಿ. ಇದು ಒಂದು ಹೋದ ಮಳೆಗಾಲದಾಗ ಬಿದ್ದೈತ್ರಿ. ಇದಕ್ಕೆ ತಹಸೀಲ್ದಾರ್ ಅವರು ಬಂದು ಹೋಗ್ಯಾರ, ಗ್ರಾಮ ಪಂಚಾಯತಿ ಅವರು ಬಂದು ಹೋಗ್ಯಾರ 10 ಸಲ, ತಾಲೂಕಿನ ಶಾಸಕರು ಬಂದು ಹೋಗ್ಯಾರ. ತಾಲೂಕು ಆಡಳಿತನೂ ಕಣ್ ತೆಗಿವಲ್ದು, ಜಿಲ್ಲಾಡಳಿತನೂ ಕಣ್ ತೆಗಿವಲ್ದು. ಮೇನ್ ಅಡ್ಡಾಡಕ್ಕೆ ನಮಗಿದೆ ಮೇನ್ ದಾರಿ. ಮಳೆಗಾಲದಾಗ ದಾರಿ ಬಂದಾಕೈತೆ ಸರ್. ಇದು ಬಂದು ಈ ಸಲ ಬಿತ್ತಂದ್ರೆ ಇದು ಶಾಸಕಿ ಕುಸುಮಾವತಿ ಶಿವಳ್ಳಿ ಅವರ ಸ್ವಗ್ರಾಮ ಯರಗುಪ್ಪಿ. ಇದು ದಿವಂಗತ CS ಶಿವಳ್ಳಿ ಅವರ ತವರೂರು ಹೌದು. ಅಂದರೆ ಅವರ ನಿಧನದ ನಂತರ ಇವರು ಉಪಚುನಾವಣೆಯಲ್ಲಿ ಗೆದ್ದು ಬಂದಿದ್ದರು. ಈ ಗ್ರಾಮದಲ್ಲಿ ಅಂದರೆ ಯಾವ ರೀತಿ ಸ್ಥಿತಿಗತಿ ಅದ, ಅವರು ಅದೇ ಗ್ರಾಮದ ಶಾಸಕರು ಎಷ್ಟು ಮಟ್ಟಿಗೆ ಅಂದರೆ ಕುಂದಗೋಳದ ಶಾಸಕರು ಅವ್ರ ಗ್ರಾಮನ ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಜನರನ್ನ ಕೇಳೋಣ ಇಲ್ಲಿ. ಯಾಕಂದರೆ ಇದು ಏನು ಕುಂದಗೋಳ ಕ್ಷೇತ್ರದ ದೊಡ್ಡ ಊರುಗಳಲ್ಲಿ ಯರಗುಪ್ಪಿಯೂ ಸಹ ಒಂದಾಗಿದೆ. ಹೀಗಾಗಿ ನಮ್ಮದೇ ಶಾಸಕರು, ನಮ್ಮದೇ ಒಂದೇನು ಕ್ಷೇತ್ರ,
ಅನ್ನೋ ಒಂದು ಅಭಿಮಾನ ಇಲ್ಲಿನ ಜನರದಾಗಿದೆ. ಯಾವ ರೀತಿ ಅಭಿವೃದ್ಧಿ ಮಾಡಿದಾರೆ ಅಂತ ಅವ್ರನ್ನೇ ಕೇಳೋಣ. ಇಲ್ಲಿ ಏನು ಕುಸುಮಾವತಿ ಶಿವಳ್ಳಿ ಅವರು ಯಾವ ರೀತಿ ಇದು ಡೆವಲಪ್ಮೆಂಟ್ ಮಾಡ್ಯಾರ? ಕೆಲವು ಕಡೆ ಡೆವಲಪ್ಮೆಂಟ್ ಮಾಡ್ಯಾರ್ರಿ, ಆದರೆ ಕೆಲವು ಕಡೆ ಇನ್ನೂ ಡೆವಲಪ್ಮೆಂಟ್ ಮಾಡಿಲ್ಲ. ಯಾಕಂದ್ರೆ ಹೆಣ್ಮಗಳ ಇರೋದ್ರಿಂದ ಕೆಲಸ ಕಾರ್ಯಗಳಷ್ಟೊಂದು ಸರಿಯಾಗಿಲ್ಲ. ಕೆಲವು ಕಡೆ ಮಾಡ್ಯಾರ. ಆದರೆ ಈಗ ಇರ್ತಕ್ಕಂಥ ನಮ್ಮ ಇವರು ಎಮ್.ಆರ್. ಪಾಟೀಲರು ಸರ್ ಇವು ನಮ್ಮ ಕೆರೆ ಅಭಿವೃದ್ಧಿಗೆ ಒಂದು ಅನುದಾನ ಹಾಕ್ಸಾರ, ಅಣ್ಣಿಗೇರಿ ರಸ್ತೆಗೆ ಒಂದು ಅನುದಾನ ಹಾಕ್ಸಾರ, ಉಮ್ಮಚ್ಗಿರಿ ರಸ್ತೆಗೂ ಒಂದು ಅನುದಾನ ಹಾಕ್ಸಾರ. ಈಗಾಗಲೇ ಅವ್ರೇನು MLA ಇಲ್ಲ, ಏನಿಲ್ಲ, ಅಧಿಕಾರ ಇಲ್ದನ ಕೆಲವಿಷ್ಟು ರಸ್ತೆಗಳು ರೈತರ ಹೊಲಕ್ಕೆ ಹೋಗೋಕೆ ದಾರಿ ಇದ್ದಿದ್ದಿಲ್ಲ. ದಾರಿ ಇಲ್ಲದ ಕಾರಣ ಅವರು ಎಲ್ಲ ರೈತರ ಒಂದು ಸ್ಪಂದನೆಯನ್ನು ಕೇಳಿ ಒಂದೇ ಒಂದು ಮಾತಿಗೆ ನಮಗೆ ದಾರಿ ಇಲ್ಲ, ರೈತರಿಗೆ ತೊಂದರೆ ಆಗೈತೆ ಅಂತ ನಾವು ಹೋಗೋಟವ್ರ ಹತ್ರ ಕೇಳಕ್ಕೆ ಹೋದಾಗ ಅವ್ರು ಏನು ಹೇಳಿದರು, ಎಷ್ಟು ಕೋಟಿ ಹೋಗುತ್ತೆ ಹೋಗ್ಲಿಪ್ಪ, ನಾವು ಜೋಶಿಯವ್ರ ಕಡೆಯಿಂದ ಹಾಕಿಸ್ಕೊಡ್ತೇನೆ ಅಂದಾಳದೊಳಗೆ ಅಂಥೇಳಿ ಜೋಶಿಯವ್ರ ಅಂದಾಳದೊಳಗೆ ನಮ್ಮ ಈ ಅಣ್ಣಿಗೇರಿ ರಸ್ತೆಗೆ 1 ಕೋಟಿ ರೂಪಾಯಿ ಹಾಕ್ಯಾರ. ಅಲ್ಲಿನ ಕೆಲಸ ಆಗಿದೆ. ಈಗ ಕೆರೆಗೆ ಅಮೃತ ಸರೋವರ ಅಂತ ಅದನ್ನು ಹಾಕ್ಸಾರ. ಮತ್ತು ಈಗ 39 ಲಕ್ಷದ ಕೆಲಸನೂ ಆಗೈತಿ. ಮತ್ತು ನೆಕ್ಸ್ಟ್ ಈಗ 50 ಲಕ್ಷ ರೂಪಾಯಿ ಕೆಲಸನೂ ಹಾಕ್ಯಾರ. ಈಗ ನೀವು ಅಂದರೆ ಇಂದಾದ ಶಾಸಕರು ಮಾಡ್ಯಾರ, ಆದರೆ ಕೆಲವೊಂದಿಷ್ಟು ಕುಂಠಿತಗೊಂಡಾವ ಊರಾಗ. ಇನ್ನೂ ಉಳಿದಾವ ಸ್ವಲ್ಪ ಕೆಲಸ. ಸರಿಯಾದಂಥ ರಸ್ತೆಗಳಿಲ್ಲ. ಇಲ್ಲಿವರೆಗೂ 24 ವರ್ಷ ಈ ಯರಗುಪ್ಪಿಗೆ ಗ್ರಾಮಕ್ಕೆ ಒಂದು ಮುಖ್ಯವಾದ ಸ್ಥಾನದ ಆಡಳಿತ ಇದ್ದರೂ ಕೂಡ ಯಾವುದೇ ರಸ್ತೆಗಳಾಗಲಿ, ಪಕ್ಕಾ ಗಟರಗಳಾಗಲಿ ಹಾಗೂ ಸಾರ್ವಜನಿಕ ಕುಡಿಯುವ ವ್ಯವಸ್ಥೆ ಆಗಲಿ ಯಾವುದೂ ಸರಿಯಾಗಿ ದಕ್ಕಿಲ್ಲ. ಆನಂತರ ಗಾಂವ್ ಠಾಣೆ ಜಾಗಗಳನ್ನು ಅತಿಕ್ರಮಣ ಮಾಡುವಂಥ ವ್ಯಕ್ತಿಗಳು ಮತ್ತು ದೌರ್ಜನ್ಯವನ್ನು ಮಾಡ್ತಕ್ಕಂಥ ವ್ಯಕ್ತಿಗಳು ಜಾಸ್ತಿ ಆಗ್ಯಾರ. ಅಲ್ಲ ಅಂದ್ರೆ ನಿಮ್ಮವ್ರು ಶಾಸಕರಾದರೂ ನಿಮ್ಮ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅಂತ? ಆಗ್ತಾ ಇಲ್ಲ. ಇದು ಪೂರ್ಣ ಪ್ರಮಾಣದಾಗ ಆದ್ರೆ ಆಗೈತಿ ಅಂತ ಹೇಳ್ಬೋದು. ಮೊದಲು ಸ್ವಲ್ಪ ಪ್ರಮಾಣ ಆಗ್ತಿದ್ವು, ಆದ್ರೆ ಪೂರ್ಣ ಪ್ರಮಾಣದಾಗ ಆಗಿಲ್ಲ. ಪಂಚಾಯತಿಯಿಂದ ಕೆಲವೊಂದಿಷ್ಟು ಕಾರ್ಯಗಳು ಈ ಸಣ್ಣ ಪುಟ್ಟ ಕಾರ್ಯಗಳ ನಡೆದಾ ಇವೆ. ಯರಗುಪ್ಪಿ ಗ್ರಾಮದಲ್ಲಿ ಅನೇಕ ಥರದಿಂದ ಅಭಿವೃದ್ಧಿ ಕಾರ್ಯಕ್ರಮ ನಡೆಸಿಕೊಂಡು ಬಂದಿದ್ದಾರೆ. ಇವತ್ತೇನಾದರೂ ಇದು ಗಟರನ ನೀರು ನಿಲ್ಬೇಕಾದ್ರೆ ಈಗ ಬಹು ಗ್ರಾಮದಿಂದ ಬಂದಿರತಕ್ಕಂಥ 24x7 ನಳಕ್ಕೆ ಚಾಲನೆಯನ್ನು ಕೊಟ್ಟು ಇವತ್ತು ಜನರಿಗೆ ಯಾವುದೇ ಥರನಾಗಿ ತೊಂದರೆ ಆಗದೆ ನೀರಿನ ವ್ಯವಸ್ಥೆ ಅಥವಾ ಇನ್ನೊಂದು ಕೆರೆಯ ವ್ಯವಸ್ಥೆ, ಇನ್ನೊಂದು ದೇವಸ್ಥಾನದ ವ್ಯವಸ್ಥೆ, ಅನೇಕ ಥರದ ಕಾರ್ಯ ಕೆಲಸಗಳನ್ನು ಮಾಡಿಕೊಳ್ತಾ ಬಂದಿರತಕ್ಕಂಥ ಕುಸುಮಾವತಿ ಶಿವಳ್ಳವರು ಇವತ್ತಿನ ದಿವಸ ಜನರ ಮನಸ್ಸಿನಲ್ಲಿ ಅಚ್ಚುಕಟ್ಟಾಗಿ ಹಸಿರಾಗಿ ಉಳಿದಿದ್ದಾರೆ. ಅಂಥ ನಾಯಕಿ ಮತ್ತೆ ಪುನರ್ ಆಯ್ಕೆ ಆಗ್ಬೇಕಂತೇಳಿ ತಮ್ಮಲ್ಲಿ ಮೀಡಿಯಾದಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ನಮಗೂ ಒಟ್ಟು ಒಳ್ಳೇದು ಮಾಡ್ಯಾರಿ, ಒಳ್ಳೇದಾಗೈತೆ ರೀ. ಮೊದಲ ನಮ್ಮ ಶಾಸಕರಿದ್ದ ಒಳಗೆ ಆಗಿನಂಥ ಕೆಲಸ ಈಗ ಆಗಿಲ್ಲ, ಆದರೂ ಈಗ ಒಟ್ಟು ನಡೆದೈತಿ. ಅದರಲ್ಲಿಂದ ನಮಗೊಟ್ಟು ಚೆಂದ ನಡೆದೈತಿ. ಅವರು ಆಗ್ಬೇಕಂತ ನಮಗೂ ಒಂದು ಸ್ವಲ್ಪ ಇದೈತಿ. ಕುಂದಗೋಳ ಮತದಾರರು ಈಗಿರುವ ಶಾಸಕರ ಮೇಲೆ ಇಟ್ಟಿರುವ ನಿರೀಕ್ಷೆ, ಮುಂದೆ ಬರಲಿರುವ ಜನನಾಯಕನ ಮೇಲೆ ಇಟ್ಟುಕೊಂಡಿರುವ ನಿರೀಕ್ಷೆಗಳನ್ನು ಜನ ಮನ ಮತ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಿದ್ದಾರೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಕ್ಷೇತ್ರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ News 18 ಜಾಲ ನಮ್ಮದು.